ಹಾಯ್ ವೀವರ್ಸ್, ಕರುನಾಡ ಕೈರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. ಕಳಶದ ಬಿಂದಿಗೆ ಬ್ಲೌಸ್ ಪೀಸಿಂದ ಹೇಗೆ ಕವರ್ ಮಾಡ್ಕೋಬಹುದು ಅನ್ನೋದನ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಕಡ್ಡಿಯನ್ನು ತಗೊಂಡಿದ್ದೀನಿ, ಹಾಗೆ 8 ಇಂಚ್ ಹೈಟ್ ಇರುವಂಥ ಬಿಂದಿಗೆಯನ್ನು ತಗೊಂಡಿದ್ದೀನಿ. ಅಂದರೆ ಚಿಕ್ಕ ಬಿಂದಿಗೆನೇ ತಗೊಂಡಿದ್ದೀನಿ. ನಿಮ್ಮ ಮನೇಲಿ ಯಾವ ಸೈಜ್ ಬಿಂದಿಗೆ ಇರುತ್ತೆ ಅದೇ ಸೈಜ್ ಬಿಂದಿಗೆಯನ್ನು ನೀವು ಉಪಯೋಗಿಸ್ಬೋದು. ನನ್ನ ಹತ್ರ ಇರುವಂಥ ಬಿಂದಿಗೆನಲ್ಲಿ ನಾನಿಲ್ಲಿ ಉಡಿಸಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಕಡ್ಡಿಯನ್ನು ನೀಟಾಗಿ ಟೈಟಾಗಿ ಕಟ್ಕೊಳ್ತಾ ಇದ್ದೀನಿ. ಟೈಟಾಗಿ ನೀಟಾಗಿ ಅಲುಗಾಡದೆ ಇರೋ ರೀತಿಯಲ್ಲಿ ಕಟ್ಕೊಳ್ಳಿ. ಸ್ವಲ್ಪ ಶೇಕ್ ಆಗೇ ಆಗುತ್ತೆ, ಪರವಾಗಿಲ್ಲ, ಬಟ್ ಟೈಟಾಗಿ ಕಟ್ಕೊಳ್ಳಿ. ಆದಷ್ಟು ಎಷ್ಟು ಟೈಟ್ ಆಗುತ್ತೆ ಅಷ್ಟು ಟೈಟಾಗಿ ಕಟ್ಕೊಳ್ಳಿಕ್ಕೆ ಟ್ರೈ ಮಾಡಿ. ನಂತರ ಸಣ್ಣದಾಗಿರುವಂಥ ಇನ್ನೊಂದು ಕಡ್ಡಿಯನ್ನು ಸಹ ಅಪೋಸಿಟ್ ಡೈರೆಕ್ಷನಲ್ಲಿ ಕಟ್ಕೊಳ್ತಾ ಇದ್ದೀನಿ. ಎರಡೂ ಸಹ ಅಪೋಸಿಟ್ ಡೈರೆಕ್ಷನ್ಗೆ ಕಟ್ಟಬೇಕಾಗತ್ತೆ. ಸಣ್ಣ ಕಡ್ಡಿ ಮುಂದೆ ಕಟ್ಕೊಂಡಿದ್ದೀನಿ, ದಪ್ಪ ಕಡ್ಡಿನ ಅಂದರೆ ಉದ್ದಗಿರೋ ಕಡ್ಡಿನ ಹಿಂಭಾಗಕ್ಕೆ ಕಟ್ಕೊಂಡಿದ್ದೀನಿ. ಎರಡೂ ಸೇರಿಸಿ ನಾನಿಲ್ಲಿ ಮತ್ತೆ ಇನ್ನೊಂದು ದಾರದಿಂದ ಟೈಟಾಗಿ ಕಟ್ಕೊಳ್ತಾ ಇದ್ದೀನಿ. ಈ ರೀತಿ ಒಂದೆರಡು ದಾರದಿಂದ ಕಟ್ಟೋದ್ರಿಂದ ಗ್ರಿಪ್ಪಾಗಿ ನೀಟಾಗಿ ಕುತ್ಕೊಳ್ಳುತ್ತೆ, ಅದಕ್ಕೋಸ್ಕರ ಕಟ್ಕೊಳ್ತಾ ಇದ್ದೀನಿ. ಟೈಟ್ ಮಾಡಿ ಕಟ್ಕೊಳ್ಳಿ. ಈ ರೀತಿ ಕಡ್ಡಿಯನ್ನು ಕಟ್ಟಿದ ನಂತರ ಕೈಗಳನ್ನ ನಾವು ಫಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಸಣ್ಣ ಸೈಜ್ ಆಗಿರುವಂಥ ಕೈಗಳನ್ನ ತೊಗೊಂಡಿದ್ದೀನಿ. ಅಂದರೆ 9 ಇಂಚು ಉದ್ದ ಇದೆ ಕೈ. ಅದನ್ನ ಫೋಲ್ಡ್ ಮಾಡಿ ಈ ರೀತಿ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಕೈಗಳಿಗೆ ದಾರ ಹಾಕಿ ಇಟ್ಕೊಂಡಿರೋದ್ರಿಂದ ಆ ದಾರನ ಕಡ್ಡಿಗೆ ಈ ರೀತಿಯಾಗಿ ಕಟ್ಕೊಳ್ತಾ ಇದ್ದೀನಿ. 2 ದಾರ ಈ ರೀತಿ ಹಾಕಿ ಇಟ್ಕೊಬಿಟ್ರೆ ಅದನ್ನ ಕಟ್ಕೋಬೋದು. ಈ ರೀತಿ ಕಟ್ಕೊಂಡಿದ ನಂತರ ಆದರೂ ಕೈಗಳು ನೀಟಾಗಿ ನಿಲ್ತಾ ಇಲ್ಲ ಅಂದರೆ ಕೈಗಳು ನೀವು ಸೂಜಿ ಮತ್ತು ದಾರದಿಂದ ಅಲ್ಲಿ ಸ್ಟಿಚ್ ಮಾಡ್ಕೋಬೋದು. ಕೈಗಳನ್ನ ಕಡ್ಡಿಗಳಿಗೆ ನೀಟಾಗಿ ಸ್ಟಿಚ್ ಮಾಡಿಕೊಂಡ್ರೆ ಗ್ರಿಪ್ಪಾಗಿ ನಿಂತ್ಕೊಳ್ಳುತ್ತೆ. ನಂತರ ಬ್ಲೌಸ್ ಪೀಸಿಂದ ಕೈ ಮತ್ತು ಕಳಶದ ಬಿಂದಿಗೆಯನ್ನು ಕವರ್ ಮಾಡ್ಕೋಬೇಕಾಗತ್ತೆ. ಬ್ಲೌಸ್ ಪೀಸ್ ಎಷ್ಟು ಉದ್ದ ಇರುತ್ತೆ ಅಂತ ನೋಡಿಕೊಂಡು ನೀವಿಲ್ಲಿ ಕವರ್ ಮಾಡ್ಕೊಳ್ಳಿ. ಇದು ಸೀರೆಯಲ್ಲೇ ಬಂದಿರೋ ಬ್ಲೌಸ್ ಪೀಸ್ ಆಗಿರೋದ್ರಿಂದ ನಾನು ಫ್ರಂಟಿಗೆ ಮಾತ್ರ ಕವರ್ ಮಾಡ್ಕೊಳ್ತಾ ಇದ್ದೀನಿ, ತುಂಬ ಉದ್ದ ಇಲ್ಲ. ನೀವು 1 ಮೀಟ್ರು ಬ್ಲೌಸ್ ಪೀಸನ್ನು ತಗೊಂಡ್ರೆ ನೀಟಾಗಿ ಕಳಶದ ಬಿಂದಿಗೆಗೆ ಕವರ್ ಮಾಡ್ಬೋದು. ನನ್ನ ಹತ್ರ ಏನು ಬ್ಲೌಸ್ ಪೀಸ್ ಇದೆ ಅದೇ ಬ್ಲೌಸ್ ಪೀಸನ್ನು ಕವರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಕೈಗಳಿಗೆ ಬಾರ್ಡರ್ ಹೈಲೈಟೆಡ್ ಆಗಿ ಬರೋ ರೀತಿಯಲ್ಲಿ ಮಾಡಿಕೊಂಡು ಕೈಗೆ ಕವರ್ ಮಾಡಿ ಫ್ರಂಟ್ ಭಾಗನ ನೀಟಾಗಿ ಕವರ್ ಮಾಡಿ ಎಕ್ಸ್ಟ್ರಾ ಇರುವಂಥ ಕ್ಲಾತನ್ನು ದೇವಿಯ ಭುಜದ ಮೇಲ್ಗಡೆ ನೀಟಾಗಿ ಫೋಲ್ಡ್ ಮಾಡಿ ಬಟ್ಟೆ ಪಿನ್ನು ಮತ್ತು ಗುಂಡು ಪಿನ್ನನ್ನು ಸೇರಿಸಿ ಸೆಕ್ಯೂರ್ ಮಾಡ್ಕೊಳ್ಳಿ. ನೀಟಾಗಿ ಈ ರೀತಿ ಕವರ್ ಮಾಡ್ಕೋಬೇಕು. ನೋಡಲಿಕ್ಕೆ ಬ್ಲೌಸ್ ಹಾಕಿರೋ ರೀತಿ ಕಾಣಿಸ್ಬೇಕು. ಸಣ್ಣ ಪುಟ್ಟ ವೇರಿಯೇಷನ್ ಇದ್ದರೆ ನಡೆಯುತ್ತೆ, ಸ್ಯಾರಿ ಡ್ರೇಪ್ ಮಾಡಿದಾಗ ಅದು ಕವರ್ ಆಗುತ್ತೆ. ನಂತರ ಇಲ್ಲೊಂದು ಎಕ್ಸ್ಟ್ರಾ ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು, ನಾವು ಕುಂಕುಮಕ್ಕೆಲ್ಲ ಕೊಡ್ತೀವಲ್ಲ ಆ ರೀತಿ ಒಂದು ಎಕ್ಸ್ಟ್ರಾ ಬ್ಲೌಸ್ ಪೀಸನ್ನು ತೊಗೊಂಡು ಈ ರೀತಿ ಚೆಸ್ಟ್ ಭಾಗಕ್ಕೆ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ನಾವೇನು ಕಡ್ಡಿ ಕಟ್ಟಿರ್ತೀವಿ ಆ ಕಡ್ಡಿ ಕೆಳಗಡೆಗೆ ನೀಟಾಗಿ ಬರಬೇಕು. ಆ ರೀತಿಯಲ್ಲಿ ಸೇರಿಸ್ಕೊಂಡು ಎಕ್ಸ್ಟ್ರಾ ಕ್ಲಾತ್ ಏನಾದರೂ ಇತ್ತು ಅಂದರೆ ಬ್ಯಾಕ್ ಸೈಡ್ಗೆ ಸೇರಿಸಿ ಪಿನ್ನನ್ನು ಸೇರಿಸ್ಕೊಳ್ಳಿ. ಈ ರೀತಿ ಬ್ಲೌಸ್ ಪೀಸ್ ಹಾಕಿದಾಗ ನಾವು ಜ್ಯುವೆಲರಿ ಹಾಕಿದಾಗ ಅದು ನೀಟಾಗಿ ಕುತ್ಕೊಳ್ಳುತ್ತೆ. ಅದಕ್ಕೋಸ್ಕರ ಬ್ಲೌಸ್ ಪೀಸಿಂದ ಕವರ್ ಮಾಡಿದ್ಮೇಲೆ ಈ ರೀತಿ ಕಳಶದ ಬಿಂದಿಗೆ ಕಾಣಿಸ್ತಾ ಇದೆ. ಈಗ ದೇವಿ ಅಲಂಕಾರ ಆದ ನಂತರ ದೇವಿಯನ್ನು ನೀವಿಲ್ಲಿ ನೋಡ್ಬೋದು. ದೇವಿ ಎಷ್ಟು ಚೆನ್ನಾಗಿ ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.